Hello Medicos. Are you planning to start a healthcare business, clinic, hospital, or medical practice in Karnataka? Do you know how to register? Do you know what are the documents it's required? Do you know how much time it will take? I am here to help you. My name is VK. Welcome to Medico Engineer, Karnataka Clinical Registration Part 1. Okay, congratulations. Finally, we decided to start the clinical registration. ಫಸ್ಟು ಪ್ಲೇಸು ಲೊಕೇಶನ್ನು ಇಂಟೀರಿಯರು ಎಲ್ಲ ಫೈನಲೈಸ್ ಆಗಿದೆ ಅಂದ್ಕೊಳ್ಳಿ. ಈಗ ಡಾಕ್ಯುಮೆಂಟೇಷನ್. ಸೊ ಈಗ ಫಸ್ಟ್ ಬಂದುಬಿಟ್ಟು ನೀವು ನೇಮ್ ಆಫ್ ದ ಕ್ಲಿನಿಕ್ನ ಡಿಸೈಡ್ ಮಾಡ್ತೀರಾ. ಒಂದು ನೇಮ್ ಡಿಸೈಡ್ ಮಾಡ್ತೀರಾ. ಸೊ ಅದನ್ನು ಓನರ್ಶಿಪ್ನ ಹೆಂಗೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು. ಫಸ್ಟು ಇದರಲ್ಲಿ ಒಂದು ಆಪ್ಷನ್ ಬಂದುಬಿಟ್ಟು ಪ್ರೊಪ್ರೈಟರ್ಶಿಪ್ ಅಂತ ಇರುತ್ತೆ. ಸೊ ಇದಕ್ಕೆ ಸಿಂಗಲ್ ಓನರ್ ಇರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ನರ್ಶಿಪ್ ಕ್ಲಿನಿಕ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಇದರಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ನೀವು ಒಂದು ಪಾರ್ಟ್ನರ್ಶಿಪ್ ಡೀಡ್ ಮಾಡಿಸಿ ಅದನ್ನು ರಿಜಿಸ್ಟರ್ ಮಾಡಿಸಿ. ಸೊ ಈಗ ಥರ್ಡ್ ಬಂದುಬಿಟ್ಟು ನೀವು ಕಂಪ್ನಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಕಂಪ್ನಿಯಲ್ಲಿ ನೀವು ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, LLP ಆಗಿರ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಈ ಪ್ರೈವೇಟ್ ಲಿಮಿಟೆಡ್ ರಿಜಿಸ್ಟ್ರೇಷನಲ್ಲಿ ನೀವು ಒಂದು ಕಂಪ್ನಿನ ಅಫಿಷಿಯಲಾಗಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ತೊಗೊಂಡು ಅವ್ರದ್ದು MOA, AOA, ಆಮೇಲೆ ಲಿಸ್ಟ್ ಆಫ್ ಡೈರೆಕ್ಟರ್ಸು, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಈವನ್ ಫಾರ್ LLP ಆಲ್ಸೋ. ನೆಕ್ಸ್ಟ್ ಫೋರ್ತ್ ಒನ್ ಬಂದುಬಿಟ್ಟು ಟ್ರಸ್ಟ್ ಬೇಸಿಸ್. ಈ ಟ್ರಸ್ಟ್ ಬೇಸಿಸ್ ಅಂದರೆ ನೀವು ಯಾವುದಾದ್ರೂ ಒಂದು ಫೌಂಡೇಶನ್ ಆಗಿರ್ಬೋದು, ಟ್ರಸ್ಟ್ ಮೇಲೆಯಿಂದ ನೀವು ಜನಕ್ಕೆ ಸೇವೆ ಮಾಡ್ತಾ ಇದ್ದೀವಿ ಅಂತಂದರೆ ಆ ಟ್ರಸ್ಟ್ ಹೆಸರಲ್ಲಿ ಒಂದು ಟ್ರಸ್ಟ್ ಡೀಡು ಮತ್ತು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಈ 4 ಥರದಲ್ಲಿ ನೀವು ಯಾವುದು ಡಿಸೈಡ್ ಮಾಡ್ತೀರಾ ಅನ್ನೋದು ಫಸ್ಟೇ ಫೈನಲೈಸ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಒನ್ಸ್ ನೀವು ಓನರ್ಶಿಪ್ನ ಡಿಸೈಡ್ ಮಾಡಿದ್ದೀರಾ ಅಂತಂದರೆ ನೀವು ನೆಕ್ಸ್ಟ್ ಬಂದುಬಿಟ್ಟು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಆಲ್ಟರ್ನೇಟಿವ್ ಆಗಿ ಐದರ್ ಯು ನೀಡ್ ಟು ಗಿವ್ ಇಟ್ ರೆಂಟಲ್ ಅಗ್ರಿಮೆಂಟ್ ಆರ್ ಲೀಸ್ ಅಗ್ರಿಮೆಂಟ್ ಆರ್ ಸೊ ನಿಮ್ದು ಏನಾದರೂ ಓನ್ ಬಿಲ್ಡಿಂಗ್ ಆಗಿದ್ರೆ ಟ್ಯಾಕ್ಸ್ ಪೇಯ್ಡ್ ಅಥವಾ ಈ ಖಾತಾನ ನೀವು ಸಬ್ಮಿಷನ್ ಮಾಡ್ಬೋದು. ಓಕೆ, ಥರ್ಡ್ ಮೇಜರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಈಸ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಂದರೆ ನೀವು ಪ್ರಾಪರಾಗಿ ವೇಸ್ಟ್ ಡಿಸ್ಪೋಸಲ್ ಹಾಸ್ಪಿಟಲ್ ಮತ್ತು ಕ್ಲಿನಿಕ್ಕಿಂದ ಪ್ರಾಪರಾಗಿ ಸೆಗ್ರಿಗೇಟ್ ಮಾಡಿ, ಟ್ರೀಟ್ ಮಾಡಿ, ಡಿಸ್ಪೋಸಲ್ ಮಾಡಬೇಕು. ಇದಕ್ಕೆ ಸಪ್ರೇಟಾಗಿ ಆಪರೇಟರ್ಸ್ ಅಂತ ಇರ್ತಾರೆ. ಸೊ ಅವ್ರಿಗೆ ನೀವು ಇಂಡಿವಿಜುವಲ್ ಆಗಿ ಟೈಅಪ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಪ್ರಜ್ವಲ್, ಮೆಡಿಕೇರ್, ಮೆರಿಡಿ, ಶ್ರೀ ಕನ್ಸಲ್ಟೆಂಟ್, ಅನು ಆಟೋಕ್ಲೇವ್, ಈ ಥರ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೀವು ಯಾರಿಗಾದ್ರೂ ಟೈಅಪ್ ಆದರೆ ಅವರು ಬೇಸಿಸ್ ಮೇಲೆ ನಿಮಗೆ ಚಾರ್ಜಸ್ಸು ಅಪ್ಲಿಕೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಕ್ಲಿನಿಕ್ ಆದರೆ ಆ್ಯನ್ಯುವಲ್ ಪ್ಯಾಕೇಜ್ನ ಅಟ್ ಎ ಟೈಮ್ ತೊಗೊತಾರೆ. ನೀವೇನಾದರೂ ಹಾಸ್ಪಿಟಲ್ ಬೆಡ್ಡೆಡ್ ವೈಸ್ ಆದರೆ ಮಂತ್ಲಿ ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ಯಾವುದು ಬೇಕಾದರೂ ನೀವು ಚೂಸ್ ಮಾಡ್ಬೋದು. ಇದು ನಿಮ್ಮದು ಥರ್ಡ್ ಡಾಕ್ಯುಮೆಂಟು ನೀವು ಮ್ಯಾಂಡೇಟರಿಯಾಗಿ ರೆಡಿ ಮಾಡಿ ಇಟ್ಕೊಬೇಕು. ಸೊ ಒನ್ಸ್ ನಿಮ್ಮದು ಬಯೋಮೆಡಿಕಲ್ ವೇಸ್ಟ್ ಆದಮೇಲೆ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಸೇಮ್ ಡಾಕ್ಯುಮೆಂಟ್ನ ಸಬ್ಮಿಷನ್ ಮಾಡಿಬಿಟ್ಟು ನಾವು ತೊಗೊಬೋದು. ಇದರಲ್ಲಿ 2 ಝೋನ್ ಬರುತ್ತೆ. ಒಂದು ಕ್ಲಿನಿಕಲ್ ಬೆಡ್ಸ್ ವಿತ್ ಬಿಲೋ 30 ಆರ್ ಎಬೋ 30 ಅಂತ ಬರುತ್ತೆ. ಒಂದು ಗ್ರೀನ್ ಝೋನು, ಒಂದು ಆರೆಂಜ್ ಝೋನು. ಗ್ರೀನ್ ಝೋನಲ್ಲಿ ಏನಾದರೂ ಇದ್ದರೆ ಅಂದರೆ ಫಾರ್ ಎಕ್ಸಾಂಪಲ್ ಕ್ಲಿನಿಕ್ ಆಗಿರ್ಬೋದು, ಬಿಲೋ 30 ಇರುವಂತಹ ಹಾಸ್ಪಿಟಲ್ಸ್ ಆಗಿರ್ಬೋದು, ಬೆಡ್ಡೆಡ್ ಹಾಸ್ಪಿಟಲ್ ಆಗಿರ್ಬೋದು, ಗ್ರೀನ್ ಝೋನ್ಗೆ ಫಾಲ್ ಆಗುತ್ತೆ. ಸೊ ಇದು ನಿಮಗೆ ಲೈಫ್ ಟೈಮ್ ಲೈಸೆನ್ಸ್ ಇರುತ್ತೆ. ನೀವು ಎಬೋ 30 ಬೆಡ್ಸ್ ಇದ್ದರೆ ಆರೆಂಜ್ ಝೋನ್ಗೆ ಹೋಗ್ತೀರಾ. CFE ಮತ್ತು CFOನ ನೀವು ಕಂಪ್ನಿಯಾಗ ಮಸ್ಟ್ ಆ್ಯಂಡ್ ಶುಡ್ ಮ್ಯಾಂಡೇಟ್ರಿಯಾಗಿ ನೀವು ಮಾಡಿಸ್ಕೊಬೇಕು. ನೆಕ್ಸ್ಟ್ ಬಯೋಮೆಡಿಕಲ್ಲು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇವೆರಡೂ ಆದಮೇಲೆ ಪ್ಯಾರಲಲ್ ಆಗಿ ನೀವು ಫೈರ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ. ಕ್ಲಿನಿಕ್ಸ್ಗಾದರೆ ಫೈರ್ ಅಫಿಡೇವಿಟ್ ಇರುತ್ತೆ, ಹಾಸ್ಪಿಟಲ್ಸ್ಗಾದರೆ ಫೈರ್ ಅಡ್ವೈಸರಿ ಅಥವಾ CC ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ನೀವು ತೊಗೊಬೇಕಾಗುತ್ತೆ. ಸೊ ಕ್ಲಿನಿಕಲ್ಲಿಗೆ ನಿಮಗೆ ಅಫಿಡೇವಿಟ್ ಕೊಟ್ಟರೆ ಸಬ್ಮಿಷನ್ ವಿಲ್ ಬಿ ವ್ಯಾಲಿಡ್, ದೇ ವಿಲ್ ಕನ್ಸಿಡರ್ ಇಟ್. ಹಾಸ್ಪಿಟಲ್ಗಾದರೆ ನೀವು 5 ಬೆಡ್ಸಿಂದ ಇಟ್ಟು ನೀವು 200 ಬೆಡ್ಸ್ವರೆಗೂ ಮಾಡ್ತೀನಿ ಅಂದರೂ ನಿಮಗೆ ಅಡ್ವೈಸರಿ ಮತ್ತು CC ತೊಗೊಳೋದು ಕಂಪಲ್ಸರಿ ಇರುತ್ತೆ. ನೀವು ಅಡ್ವೈಸರಿ ತೊಗೊಂಡ್ರೆ ಸಾಕು, ನೀವು ಕ್ಲಿನಿಕಲ್ ರಿಜಿಸ್ಟ್ರೇಷನ್ಗೆ KPMಗೆ ಡಾಕ್ಯುಮೆಂಟ್ನ ಸಬ್ಮಿಷನ್ ಮಾಡ್ಬೋದು. 1 ಇಯರ್ ಟೈಮ್ ಇರುತ್ತೆ, ಅಷ್ಟರಲ್ಲಿ ನೀವು CC ತೊಗೊಬೋದು. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಈಸ್ ಫ್ಲೋರ್ ಪ್ಲ್ಯಾನ್. ನೀವು ಯಾವ ಥರ ನಿಮ್ಮ ಹಾಸ್ಪಿಟಲ್ ಆಗಿರ್ಬೋದು, ಕ್ಲಿನಿಕಲ್ ಆಗಿ ಏನೇನು ಫೆಸಿಲಿಟಿ ಇದೆ, ಎಷ್ಟು ಕನ್ಸಲ್ಟೇಷನ್ ರೂಮ್ ಇದೆ, ಎಷ್ಟು ವಾಶ್ರೂಮ್ಸ್ ಇದೆ, ಎಲ್ಲ ನೀವು ಮೆನ್ಷನ್ ಮಾಡಿ ಒಂದು ಫ್ಲೋರ್ ಪ್ಲ್ಯಾನ್ನ ನೀವು ಸಬ್ಮಿಷನ್ ಮಾಡ್ತೀರಾ. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾಫ್ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಡಾಕ್ಟರ್ಸು ಅವ್ರ KMC ರಿಜಿಸ್ಟ್ರೇಷನ್ ನಂಬರು, ಅವ್ರ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ನರ್ಸಿಂಗ್ ಸ್ಟಾಫ್ ಇದ್ದರು ಅವ್ರ ಡೀಟೇಲ್ಸು, ಟೆಕ್ನಿಷಿಯನ್ಸ್ ಇದ್ದರು ಅವ್ರ ಡೀಟೇಲ್ಸ್ನು ಎಂಟ್ರಿ ಮಾಡಬೇಕಾಗುತ್ತೆ. ದಿಸ್ ಈಸ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಅದ್ರ ಜೊತೆಗೆ ನೀವು ಹಾಸ್ಪಿಟಲ್, ಕ್ಲಿನಿಕ್ ಅಥವಾ ಯಾವುದ್ರದ್ದೇ ಆಗಿರುವಂಥ ಫೋಟೋಸು, ನೀವು ಔಟ್ಸೈಡ್ ಫೋಟೋಸು, ಒಳಗಡೆ ಇಂಟೀರಿಯರ್ ಫೋಟೋಸು, ಫೆಸಿಲಿಟೀಸ್ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದರ ಜೊತೆಗೆ ನೀವು ರೇಟ್ ಲಿಸ್ಟ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ರೇಟ್ ಲಿಸ್ಟ್ ಅಂತಂದರೆ ಯಾವ ಕನ್ಸಲ್ಟೇಷನ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ, ಈ ಥರ ಒಂದು ಸಮ್ ಆಫ್ ಚಾರ್ಜಸ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ.
ಪೋರ್ಟಲಲ್ಲಿ. ಸೊ ಇಷ್ಟೆಲ್ಲ ಡೀಟೇಲ್ಸು ನೀವು ಎಂಟ್ರಿ ಮಾಡಿದ್ಮೇಲೆ ಕರ್ನಾಟಕ ಕೆ ಪಿ ಎಮ್ ಇ ವೆಬ್ಸೈಟಲ್ಲಿ, ಸೊ ಕೆ ಪಿ ಎಮ್ ಇ ಅಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್. ಓಕೆ, ಸೊ ಈ ಪೋರ್ಟಲಲ್ಲಿ ಹೋಗಿ ನೀವು ಲಾಗಿನ್ ಆಗಿ ನಿಮ್ಮ ಕ್ಯಾಟಗರಿನ ಚೂಸ್ ಮಾಡಿಕೊಂಡು ನೀವು ಕೆ ಪಿ ಎಮ್ ಇನ ಅಪ್ಲೋಡ್ ಮಾಡ್ತೀರಾ. ಸೊ ಇನ್ಸ್ಪೆಕ್ಷನ್ ಎಲ್ಲ ಪ್ರೋಸೆಸ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ವಾಂಟೆಡ್ ಟು ಎಕ್ಸ್ಪ್ಲೈನ್ ಯು ರಿಲೇಟೆಡ್ ಟು, it will be almost same to hospital and clinics. It depends on the number of beds, the documentation will be increased. ಕ್ಲಿನಿಕ್ ಆದರೆ ಒಂದು ಸ್ವಲ್ಪ ಡಾಕ್ಯುಮೆಂಟೇಷನ್ ಕಡಿಮೆ ಇರುತ್ತೆ, ಹಾಸ್ಪಿಟಲ್ ಆದರೆ ಡಾಕ್ಯುಮೆಂಟೇಷನ್ ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್ ದೆಮ್. ಸೊ ಅಲಾಂಗ್ ವಿತ್ ದಿಸ್, ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಯು ಆರ್ ಅಪ್ಲೋಡಿಂಗ್, ನಿಮ್ಮದು ಓನರ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಬೇರೆ ಲೈಕ್ ನೇಮು, ಅಡ್ರೆಸ್ಸು, ಗೂಗಲ್ ಕೋಆರ್ಡಿನೇಟ್ಸು, ಸೊ ಇವೆಲ್ಲ ಮ್ಯಾಂಡೇಟರಿ ಆಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಈವನ್ ಇಮೇಲ್ ಐ ಡಿ, ಫೋನ್ ನಂಬರ್ ಎಲ್ಲ. ಸೊ ದೀಸ್ ಆರ್ ದ ಮೇಜರ್ ಥಿಂಗ್ಸ್ ದಟ್ ಯು ವಾಂಟೆಡ್ ಟು ನೋ ಅಬೌಟ್ ದ ಕ್ಲಿನಿಕಲ್ ರಿಜಿಸ್ಟ್ರೇಷನ್ ಇನ್ ಕರ್ನಾಟಕ. ಸೊ ಪ್ಯಾರಲಲಿ ದ ಸೇಮ್ ವಿಲ್ ಬಿ ಅಪ್ಲಿಕಬಲ್ ಫಾರ್ ದ ಹಾಸ್ಪಿಟಲ್ ಆಲ್ಸೋ. Final conclusion is, clinical registration is not a optional, it's a mandatory. For more content like this, follow our Instagram, subscribe our YouTube channel Medico Engineer. Thank you.